ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇಂದು ನಾವು ಹೇಳಲು ಹೊರಟ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ಹಾರರೇಬಲ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೀವು ಕೆಲವು ಕೋಟೆಗಳನ್ನು ನೋಡಿರ್ತೀರ, ಇನ್ನೂ ಕೆಲವು ಕೋಟೆಗಳ ಬಗ್ಗೆ ಕೇಳಿರ್ತೀರ. ಆದರೆ ನಾವು ಇಂದು ಹೇಳಲು ಹೊರಟ ಕೋಟೆಯ ಬಗ್ಗೆ ಬಹಳಷ್ಟು ಜನ ತಿಳಿದಿರಲಿಕ್ಕಿಲ್ಲ. ಈ ಕೋಟೆ ಹೆಸರು ಬಾನ್ಗರ್ ಕೋಟೆ. ಇದು ತನ್ನ ಒಡಲಿನಲ್ಲಿ ಅದೆಂಥ ಚರಿತ್ರೆಯನ್ನು, ಇತಿಹಾಸವನ್ನು ಒಳಗೊಂಡಿದೆ ಗೊತ್ತಾ? ಹಾಗೂ ಇದು ತುಂಬ ನಿಗೂಢವಾಗಿ ರಾತ್ರಿ ವೇಳೆ ತನ್ನಲ್ಲಿ ಬಂದ ಜನರನ್ನು ಕೊಂದು ಹಾಕುತ್ತೆ ಗೊತ್ತಾ? ಇಲ್ಲಿ ದೆವ್ವಗಳು ಇರೋದು ನಿಜಾನಾ? ಅಲ್ಲಿ ರಾತ್ರಿ ವೇಳೆ ಹೋದವರು ಮರಳಿ ಬಂದ ಇತಿಹಾಸವೇ ಇಲ್ಲ. ಹಾಗಿದ್ರೆ ಇಷ್ಟು ಭಯಾನಕ ಕೋಟೆ ಬಗ್ಗೆ ತಡ ಮಾಡದೆ ನಿಮಗೆ ತಿಳಿಸ್ತೀವಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ತುಂಬ ಕುತೂಹಲಕಾರಿಯಾಗಿದೆ. ಈ ಬಾನ್ಗರ್ ಕೋಟೆ ಇರುವುದು ರಾಜಸ್ಥಾನಿನ ಅಲ್ವಾರ್ ಪ್ರದೇಶದಲ್ಲಿ. ಜೈಪುರದಿಂದ 65 ಕಿಲೋಮೀಟರ್ ಪ್ರಯಾಣಿಸಿದರೆ ಸಿಗುವ ಜಾಗನೇ ಬಾನ್ಗರ್ ಫೋರ್ಟ್. ಈ ಬಾನ್ಗರ್ ಫೋರ್ಟ್ ಸ್ಥಾಪಿತವಾದದ್ದು 17ನೇ ಶತಮಾನದಲ್ಲಿ. ಇದನ್ನು ನಿರ್ಮಿಸಿದವರು ರಾಜ ಮಾಧು ಸಿಂಗ್. ಈ ಕೋಟೆಯು ಶಾಪ ಪಡೆಯಲು ಮತ್ತು ಯಾವಾಗಲೂ ಅಶಾಂತಿಯಿಂದ ಇರಲು 2 ಮುಖ್ಯ ದಂತಕಥೆಗಳಿವೆ. ಅವುಗಳಲ್ಲಿ ಮೊದಲನೆಯದು, ರಾಜ ಮಾಧು ಸಿಂಗ್ ಈ ಕೋಟೆಯನ್ನು ಕಟ್ಟೋಕ್ಕೂ ಮೊದಲು ಆ ಜಾಗದಲ್ಲಿ ತಪಸ್ಸು ಮಾಡ್ತಿದ್ದ ತಪಸ್ವಿ ಗುರುನಾಥರ ಬಳಿ ಅಪ್ಪಣೆ ಪಡಿತಾನೆ. ಅದು ಕೂಡ ಒಂದು ಷರತ್ತಿನ ಮೇರೆಗೆ. ಆ ಷರತ್ತು ಏನಂದರೆ, ಸನ್ಯಾಸಿ ಗುರುನಾಥರು ತಮ್ಮ ತಪಸ್ಸು ಮಾಡ್ತಿದ್ದ ಪ್ರದೇಶದ ಮೇಲೆ ಕೋಟೆಯ ನೆರಳು ಬೀಳಬಾರದು ಎಂದು ಷರತ್ತನ್ನಿತ್ತರು. ಆದರೆ ದುರಾದೃಷ್ಟವಶಾತ್ ಕೋಟೆ ಪೂರ್ಣಗೊಂಡ ನಂತರ ಕೋಟೆಯ ನೆರಳು ಸನ್ಯಾಸಿ ಗುರುನಾಥರ ತಂಗೋ ಪ್ರದೇಶದ ಮೇಲೆ ಯಥೇಚ್ಛವಾಗಿ ಬೀಳುತ್ತೆ. ಇದರಿಂದ ಕೋಪಗೊಂಡ ಗುರುನಾಥರು ಈ ಕೋಟೆ ಶಿಥಿಲಗೊಳ್ಳಲಿ, ಇಲ್ಲಿ ಯಾವುದೇ ಕಾರಣಕ್ಕೂ ಶಾಂತಿ ನೆಲೆಸದಿರಲಿ ಎಂದು ಶಾಪ ಕೊಡ್ತಾರೆ. ಇದರಿಂದಾಗಿ ಈ ಕೋಟೆಯ ಸ್ಥಿತಿ ಹೀಗಾಯಿತು ಎಂದು ಕೆಲವು ಜನ ನಂಬ್ತಾರೆ. ಇದು ಮೊದಲನೇ ಕಥೆಯಾದರೆ ಇನ್ನು ಎರಡನೇ ಕಥೆ. 17ನೇ ಶತಮಾನದಲ್ಲಿ ಬಾನ್ಗರ್ನ ಆಳುತ್ತಿದ್ದ ರತ್ನಾವತಿ ಎಂಬ ರಾಣಿಯು ತುಂಬ ಸುಂದರವಾಗಿರ್ತಾಳೆ. ಎಷ್ಟು ಸುಂದರ ಅಂದರೆ ಅವಳ ಸೌಂದರ್ಯಕ್ಕೆ ಮಾರು ಹೋಗದ ವ್ಯಕ್ತಿನೇ ಇರಲಿಲ್ಲ. ಅವಳ ಅಷ್ಟು ಸೌಂದರ್ಯವನ್ನು ನೋಡಿ ಎಲ್ಲರೂ ಬೆರಗಾಗ್ತಾ ಇದ್ದರು. ಹಾಗೂ ಅದೇ ಊರ ಹೊರಗೆ ಒಬ್ಬ ಮಾಂತ್ರಿಕ ಇದ್ದ. ಅವನು ಒಬ್ಬ ಬ್ಲ್ಯಾಕ್ ಮ್ಯಾಜಿಷಿಯನ್ ಆಗಿದ್ದ ಹಾಗೂ ತನಗೆ ಏನು ಬೇಕೋ ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ ಮೂಲಕನೇ ಪಡಿತಿದ್ದ. ಹಾಗೆ ಅವನಿಗೆ ರಾಣಿ ರತ್ನಾವತಿಯ ಮೇಲೆ ಮನಸ್ಸಾಗುತ್ತೆ. ಇದರಿಂದ ಅವನು ಯಾರಿಗೂ ಗೊತ್ತಾಗದ ಹಾಗೆ ಕೋಟೆ ಪ್ರವೇಶಿಸಿ ರಾಣಿ ರತ್ನಾವತಿಯ ಪ್ರತಿದಿನವೂ ಹಚ್ಚಿಕೊಳ್ಳುತ್ತಿದ್ದ ಸುಗಂಧ ದ್ರವ್ಯವನ್ನು ಎತ್ತಿಕೊಂಡು ಬಂದು ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಮತ್ತೆ ಅದು ಇದ್ದ ಜಾಗದಲ್ಲಿ ಇಟ್ಟು ಬರ್ತಾನೆ. ರಾಣಿ ರತ್ನಾವತಿ ಈ ವಿಷಯವನ್ನು ಹೇಗೋ ತಿಳಿದುಕೊಳ್ಳುತ್ತಾಳೆ. ಇದರಿಂದ ಕೋಪಗೊಂಡ ರಾಣಿ ರತ್ನಾವತಿಯು ಅದನ್ನು ಕಲ್ಲಿನ ಮೇಲೆ ಬಿಸಾಕ್ತಾಳೆ. ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಒಂದು ನಿಯಮವಿರುತ್ತದೆ. ಅದು ಏನಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವರಿಗೆ ಆಗಲಿಲ್ಲ ಅಂದರೆ ಮಾಡಿಸಿದವರಿಗೆ ರಿವರ್ಸ್ ಆಗುತ್ತಂತೆ. ಹಾಗಾಗಿ ರಾಣಿ ಸುಗಂಧ ದ್ರವ್ಯ ಎಸೆದಿದ್ದ ಕಲ್ಲು ಆ ಮಂತ್ರವಾದಿಯನ್ನು ಕೊಲ್ಲುತ್ತೆ. ಅವನು ಸಾಯೋಕ್ಕೂ ಮುಂಚೆ ಬಾನ್ಗರ್ ನಗರಕ್ಕೆ ಒಂದು ಶಾಪ ಕೊಡ್ತಾನೆ. ಅದೇನೆಂದರೆ, ಅಲ್ಲಿ ಸತ್ತು ಹೋದವರ ಆತ್ಮ ಈ ಊರಿನಲ್ಲಿಯೇ ಪ್ರೇತಾತ್ಮವಾಗಿ ಅಲೆದಾಡಬೇಕು ಹಾಗೂ ಅವುಗಳಿಗೆ ಮುಕ್ತಿ ದೊರಕಬಾರದು ಅಂತ ಶಾಪ ಕೊಡ್ತಾನೆ. ಇದಾದ ಕೆಲವು ವರ್ಷಗಳ ನಂತರ ಬಾನ್ಗರ್ನ ಪಕ್ಕದ ರಾಜ್ಯದವರಾದ ಅಜ್ಗರ್ನವರು ದಂಡೆತ್ತಿ ಬಂದಾಗ ಅಲ್ಲಿನ ಎಲ್ಲರ ಜನರು ಸತ್ತು ಹೋಗ್ತಾರೆ. ರಾಣಿ ಕೂಡ ಸಾವನ್ನಪ್ತಾರೆ. ಇದರಿಂದಾಗಿ ಇಂದಿನವರೆಗೂ ಆ ಆತ್ಮಗಳು ಮುಕ್ತಿ ಸಿಕ್ಕದೆ ಅಂತರಾತ್ಮವಾಗಿ ಓಡಾಡುತ್ತಿವೆ ಅಂತ ಹೇಳ್ತಾರೆ. ಕೆಲವರು ಹೇಳೋ ಪ್ರಕಾರ ಸೂರ್ಯಾಸ್ತದ ನಂತರ ಈ ಕೋಟೆಯಲ್ಲಿ ವಿಚಿತ್ರವಾದ ಶಬ್ದಗಳು, ಆಕ್ರಂದನ, ನರಳಾಟ, ಯುದ್ಧದ ಶಬ್ದ, ಕುದುರೆ ಓಡಾಟದ ಶಬ್ದ ಕೇಳಿ ಬರುತ್ತಂತೆ. ಹಾಗೂ ಸಂಜೆಯ ನಂತರ ಈ ಕೋಟೆಗೆ ಹೋಗೋದು ನಿಷಿದ್ಧವಾಗಿದೆ. ಅಲ್ಲಿನ ಸರ್ಕಾರ ಸಂಜೆ 6 ಗಂಟೆಯ ನಂತರ ಅಲ್ಲಿಗೆ ಹೋಗೋದನ್ನು ಬ್ಯಾನ್ ಮಾಡಲಾಗಿದೆ. ಹಾಗೂ ಅಪ್ಪಿತಪ್ಪಿ ಹೋದರೆ ಅವರನ್ನು ಬಂಧಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅಲ್ಲಿನ ಜನ ಹೇಳೋದು ಪ್ರಕಾರ ಬಂಧಿಸೋಕೆ ಅವರು ಮರಳಿ ಬಂದರೆ ತಾನೇ ಅಂತ ಹೇಳ್ತಾರೆ. ಅಬ್ಬಾ, ಇಂತಹ ಕೋಟೆ ನಮ್ಮ ದೇಶದಲ್ಲಿ ಇರುವುದು ಅಂದರೆ ನಂಬಲು ಅಸಾಧ್ಯ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ.
ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆ ಮಾತ್ರ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.